ಅದೇ ವಿಡಿಯೋ ಕಾಲು ಯಾರ್ಯಾರು ಮಾತಾಡಿದಾರೆ ಅಂತ ನಮಗೆ ಮಾಹಿತಿ ಇಲ್ಲ. ಯಾರೇ ಅಪರಾಧಿಗಳು ಯಾರು ಮಾತಾಡಿದ್ರು ಕೂಡ ತಪ್ಪೇ ಅದು. ಅದನ್ನೆಲ್ಲ ತೀವ್ರವಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು, ಇವೆಲ್ಲ ಪ್ರಕರಣಗಳನ್ನು ನೀವು ಏನು ಸರ್ಕಾರ ಅದಕ್ಕೆ ಎನ್ಕ್ವೈರಿ ಮಾಡಬೇಕು. ಆದರೆ ಹಾಲಿ ಮುಖ್ಯ ನ್ಯಾಯಮೂರ್ತಿಗಳಿಂದ ಮಾಡಿದರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ. ಯಾರೇ ಅಧಿಕಾರಿನೋ ಅಥವಾ ಇನ್ಯಾರ ಕಡೆಯಿಂದ ಇದು ತನಿಖೆ ಆದರೆ ಸೂಕ್ತ ಆಗೋದಿಲ್ಲ. ಯಾರೇ 17 ಅಪರಾಧಿಗಳಿದ್ದಾರೆ, ಯಾರಾದರೂ ಏನಾದರೂ ಮಾಡಿದರೆ ಇಂಥ ಘಟನೆಗಳಾಗಿದ್ದರೆ ಅದಕ್ಕೆ ಸೂಕ್ತ ತನಿಖೆ ಮಾಡಬೇಕು, ಅವರಿಗೆ ಶಿಕ್ಷೆ ಒದಗಿಸ್ಬೇಕು. ಯಾರು ಅದನ್ನು ಅಪರಾಧದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಒಕ್ಕರ್ಲಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ. ಸರ್, ಇಷ್ಟು ದಿನ ತನಿಖೆ ಆಗ್ತಾ ಇತ್ತು, ಸಾಕ್ಷ್ಯಾಧಾರಗಳು ಕೂಡ ಕಲೆಕ್ಟ್ ಮಾಡ್ತಾ ಇದ್ರು, ಅವೆಲ್ಲದೂ ನಿಮಗೆ ಸಮಾಧಾನ ಆಯ್ತು? ಯಾಕಂದ್ರೆ ಬೇರೆ ಸಾಕ್ಷ್ಯಾಧಾರಗಳು ಮಾಡಿದ್ದಾರೆ. ನಾವು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತೃಪ್ತಿ ಇದೆ. ಸರ್ಕಾರಿಗೇನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಅವರೆಲ್ಲವೂ ಏನು ಸಾಕ್ಷಿ ಆಧಾರಗಳು ಮಾಡಿದ್ದಾರೆ, ಅವ್ರ ತೃಪ್ತಿ ಇದೆ, ನಮಗೆ ಅವ್ರ ಬಗ್ಗೆ ತೃಪ್ತಿ ಇದೆ. ಆದರೆ ಈ ಘಟನೆಯಿಂದ ನ್ಯಾಯಾಂಗಕ್ಕೆ, ಸರ್ಕಾರಕ್ಕೆ, ಜನರಿಗೆ ಮತ್ತು ಪೊಲೀಸರಿಗೆ ಕೂಡ ಕೆಟ್ಟ ಹೆಸರು ಬಂದಂಗೆ ಆಗಿದೆ. ಇದು ನ್ಯಾಯಾಂಗದ ಮೇಲೆ ಅಪಪ್ರಚಾರ ಆಗ್ತದೆ. ಅಪಪ್ರಚಾರ ಅಂದರೆ ನ್ಯಾಯಾಂಗದಲ್ಲಿ ಅವರು ಹೇಳಿದ್ದಾರೆ, ನಮಗೆ ನಾವು ಊಟ ಕೊಡಲ್ಲ, ಇದ್ರ ಕೊಡಲ್ಲ, ಮನೆ ಊಟ ಅಂತ. ಆದರೆ ಒಳಗೆ ಕೋರ್ಟಿಗೆ ಮೋಸ ಮಾಡಿ ಒಳಗಡೆ ಅವ್ರಿಗನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಇದರಿಂದ ನ್ಯಾಯಾಂಗಕ್ಕೆ ಅಪರಾಧ ಮಾಡ್ದಂಗೆ ಆಗುತ್ತೆ. ಆಮೇಲೆ ಸಾರ್ವಜನಿಕರು ಸಿಕ್ಕಿಗೂ ಮೋಸ ಮಾಡಿದ್ದಾರೆ. ಪೊಲೀಸ್ ನಿಷ್ಠಾವಂತ ಅಧಿಕಾರಿಗಳಿಗೂ ಕೂಡ ಇವರು ಜೈಲು ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ತಪ್ಪಿತಸ್ಥರಿಗೆ ಈ ರೀತಿ ಆಗಬಾರ್ದು. ತಪ್ಪಿತಸ್ಥರು ನ್ಯಾಯಯುತವಾಗಿ ಅವ್ರಿಗೆ ಯಾವ ರೀತಿ ಜೈಲಿನಲ್ಲಿ ಇರಬೇಕೋ, ಜೈಲಿನಿದು ಏನು ಕೊಡಬೇಕು ಅಷ್ಟು ಮಾತ್ರ ಕೊಡಬೇಕು ವಿನಃ ಹೆಚ್ಚಿನ ಪ್ರಾತಿನಿಧ್ಯ ಕೊಡದೆ ಎಲ್ಲ ಕೈದಿಗಳಿಂದ ಅವ್ರನ್ನೂ ಕೂಡ ಪರಿಗಣಿಸಬೇಕಾಗಿತ್ತು ಅಂತ ನಂದು ಮನವಿ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ತತ್ಕ್ಷಣ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಗೆ ತನಿಖೆಗೆ ಆದೇಶ ಮಾಡಬೇಕು. ಯಾರೇ ಮಾಡಿರಲಿ ಅವರು, ಯಾವುದೇ ಇದೆ ಆಗಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ನನಗನ್ಸುತ್ತೆ. ದಯಮಾಡಿ ಮುಖ್ಯಮಂತ್ರಿಗಳಿಗೆ ನಾವು ಕೈ ಮುಗಿದು ಕೇಳ್ಕೊತಿದ್ದೀವಿ, ಅವರು ಇದಕ್ಕೆ ಸಹಕಾರ ಕೊಡಬೇಕು. ಇದನ್ನು ಅತಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕಂತ ನಾನು ಹೇಳ್ತೇನೆ.